ವೀಲ್ ಚೇರಲ್ಲಿ ಬಂದಿದ್ದಾರೆ ಅಂತವರೇ ಬಂದು ಓಟನ್ನ ಹಾಕ್ತಿದ್ದಾರೆ ಅಂತಂದ್ರೆ ಇನ್ನು ಎರಡು ಕೈಯ ಕಾಲುಗಳು ಚೆನ್ನಾಗಿರೋರು ಯೋಚನೆ ಮಾಡಬೇಕು. ನಿಮ್ಮ ಹಕ್ಕನ್ನ ನೀವು ಚಲಾವಣೆ ಮಾಡಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನಾಳೆ ಪ್ರಶ್ನೆಗಳನ್ನ ಮಾಡೋದಕ್ಕೂ ಕೂಡ ನಿಮ್ಗೆ ಹಕ್ಕಿರುತ್ತೆ. ನೀವು ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಲ್ಲ ಅಂತಾರೆ ನಿಮ್ಮ ಕೈನಾಗ ಏನು ಕೂಡ ಕೇಳೋದಕ್ಕೆ ಆಗೋದೇ ಇಲ್ಲ. ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನಾವು ಓಟ್ ಹಾಕಿದ್ವೋ ಇಲ್ವೋ ಅಂತೇಳಿ? ಆ ಉಡಾಪೆ ಮನಸ್ಥಿತಿ ಬಿಟ್ಬಿಡಿ. ನೋಡಿ, ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭಗೊಂಡಿರುವಂತದ್ದು. ಒಂದಿಷ್ಟು ಜನ ಬೆಳಬೆಳಗ್ಗೆನೆ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಮತದಾನ ಎಷ್ಟು ಇಂಪಾರ್ಟೆಂಟು ಅಂತ ಗೊತ್ತಾಗಬೇಕು ಒಂದಿಷ್ಟು ಯುವ ಜನತೆಗೂ ಕೂಡ. ಒಂದಿಷ್ಟು ಜನ ಈ ಪೊಲಿಟಿಕಲ್ ಬಗ್ಗೆ ಅಂದ್ರೆ ರಾಜಕೀಯದ ಬಗ್ಗೆ ಒಂದು ಇಂಟ್ರೆಸ್ಟ್ ಇರುತ್ತೆ, ಅವ್ರು ಬರ್ತಾರೆ ಮತದಾನ ಮಾಡ್ತಾರೆ. ಒಂದಿಷ್ಟು ಜನ ಯುವಕರು ಕೂಡ ಕೆಲಸ ಅದು ಇದು ಬಿಸಿ, ಬೇಡಪ್ಪ ಬಿಡಪ್ಪ ಅಂತ ಹೇಳ್ಕೊಂಡು ಈ ವಾಟ್ಸಪ್ ಸ್ಟೇಟಸ್ ಹಾಕೊಂಡು ಯಾವ್ದೋ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡ್ಕೊಂಡು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಇದ್ರಲ್ಲೇ ಕಾಲ ಕಳೆಯೋದಲ್ಲ. ದಯಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಹೋಗಿ ಮತದಾನ ಮಾಡಬೇಕಾಗತ್ತೆ. ಮುಂದಿನ ನಮ್ಮ ಕ್ಷೇತ್ರ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು, ಯಾವ ನಾಯಕನ ಗೆಲ್ಸ್ಕೊಂಡು ಬಂದ್ರೆ ಏನ್ ಆಗತ್ತೆ, ಇದೆಲ್ಲವೂ ಕೂಡ ಯುವ ಪೀಳಿಗೆಗೆ ಅರ್ಥ ಆಗ್ಬೇಕು. ನೋಡಿ, ಎಷ್ಟೆಷ್ಟು ವಯೋವೃದ್ಧರೆಲ್ಲ ಬಂದ್ಕೊಂಡು ವೀಲ್ ಚೇರ್ ಅಲ್ಲೆಲ್ಲ ಬಂದ್ಕೊಂಡು ಅವರು ಮತದಾನವನ್ನ ಮಾಡ್ತಾರೆ. ಮತದಾನ ಅಂದ್ರೆ ಈ ಒಂದಿಷ್ಟು ಜನ ಇರ್ತಾರೆ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನಾವು ನೋಡಿದ್ವಿ. ಮತದಾನ ಮಾಡೋದು ಈ ಬೆರಳನ್ನ ತೋರಿಸ್ಕೊಂಡು ಶಾಯಿನ ತೋರಿಸ್ಕೊಂಡು ಓಕೆ, ಆದ್ರೆ ತಾವ್ ಯಾರಿಗ್ ಮತದಾನ ಮಾಡಿದ್ವಿ ಅಂತ ಹೇಳಿದ್ರೆ ಆ ಮತದಾನ ಲ್ಯಾಪ್ಸ್ ಆಗಿ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅದು ಕೂಡ ಮನದಟ್ಟು ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಅದನ್ನು ಕೂಡ ಗೌಪ್ಯವಾದಂತಹ ಮತದಾನವನ್ನ ಮಾಡಬೇಕಾಗತ್ತೆ. ಒಂದಿಷ್ಟು ಪ್ರಕ್ರಿಯೆ ಕೂಡ ನಡೀತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ನೋಡಿ, ಇವರೆಲ್ಲ ಹಿರಿಯರು. ಸೊ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಎಷ್ಟು ಆಗ್ಬೇಕು, ಇನ್ನೆಷ್ಟು ಬ್ಯಾಲೆನ್ಸ್ ಇದೆ, ಯಾರನ್ನ ಆಯ್ಕೆ ಮಾಡಿದ್ರೆ ತಮ್ಮ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಅಂತ ಪಾಪ ಹಿರಿಯರು ವಯೋವೃದ್ಧರು ಇವರೆಲ್ಲ ಬಂದು ಮತದಾನ ಮಾಡ್ತಾ ಇದ್ರೆ ಅವ್ರಿಗೆ ಕಂಡು ಸಾಕಾಯ್ತು ಇಷ್ಟು ವರ್ಷ. ಎಲ್ಲ ಪಕ್ಷದವರಿಗೂ ಅಷ್ಟೇ, ಯಾರ್ಯಾರನ್ನೆಲ್ಲ ಆಯ್ಕೆ ಮಾಡ್ತಾರೆ, ಆದ್ರೆ ಕ್ಷೇತ್ರ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಎಲೆಕ್ಷನ್ ಸಂದರ್ಭದಲ್ಲಿ ವೋಟ್ ಹಾಕಿ ಅಂತ ಇವರು ಕೂಡ ಓಕೆ ಅಂತ ಹೇಳ್ತಾರೆ. ಆದ್ರೆ ಕ್ಷೇತ್ರ ಗೆದ್ದಂತ ಅಭ್ಯರ್ಥಿ ಏನ್ ಮಾಡ್ತಾರೆ ಎನ್ನುವಂಥದ್ದು ಬಹಳ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಇನ್ ಕೇಸ್ ಆ ವ್ಯಕ್ತಿ ಮಾಡಿಲ್ವಾ, ಇನ್ನೊಬ್ರು ಆಯ್ಕೆ ಮಾಡುವಂತ ಹಕ್ಕಿದ್ ನಿಮ್ಗೆ ಪದೇ ಪದೇ ಬರಲ್ಲ, 5 ವರ್ಷಕ್ಕೊಂದ್ಸತಿ ಬರುತ್ತೆ. ಆದ್ರೆ ಈ ಬಾರಿ ಇರ್ತಾ ಇರುವಂತದ್ದು ಉಪಚುನಾವಣೆ. ಈಗಾಗಲೇ ಗೆದ್ದಂತ ನಾಯಕರು MP ಆಗಿ ಮತ್ತೆ ಗೆದ್ದು ಹೋಗ್ಬಿಟ್ರು. ಸೊ ಈಗ ಖಾಲಿ ಇರುವಂತ ಈ ಮತಕ್ಷೇತ್ರದಲ್ಲಿ ಈಗ ಅಭ್ಯರ್ಥಿಗಳು ನಿಂತಿದ್ದಾರೆ. ಇವಾಗ ನಿಮ್ಮ ಟೈಮ್. ಈಗ ಎಲ್ಲೋ ಚರಂಡಿ ವ್ಯವಸ್ಥೆ ಆಗಿಲ್ಲ, ರೋಡ್ ಆಗಿಲ್ಲ, ಕುಡಿಯೋಕ್ ನೀರಿಲ್ಲ, ಮಳೆ ಬಂದ್ರೆ ಪೂರ ತುಂಬ ಹೋಗುತ್ತೆ, ಸಮಸ್ಯೆ ಆಗತ್ತೆ ಅಂದಾಗ ಯಾರು ಕೇಳ್ತಾರೆ ನಿಮ್ಮನ್ನ ಅಂತ ಪ್ರಶ್ನೆ ಮಾಡ್ತೀರಾ. ಈಗ ನಿಮಗೆ ಆಯ್ಕೆ ಇರೋದು, ನಿಮ್ಮ ಟೈಮ್ ಬಂತು. ಎಲ್ರಿಗೂ ಹೇಳ್ತಾರಲ್ಲ ಟೈಮ್ ಬರುತ್ತೆ ಅಂತ, ಇದೇ ನೋಡಿ ಈಗ ನಿಮ್ಮ ಟೈಮು. ರಾಜಕೀಯ ವ್ಯಕ್ತಿಗಳನ್ನ ಯಾರು ಆಯ್ಕೆ ಮಾಡಬೇಕು, ಇಲ್ಲೂ ನೀವೇನಾದ್ರೂ ಎಡವಟ್ ಮಾಡ್ಕೊಂಡ್ರೆ ಎಡವಿದ್ರೆ ಮತ್ತೆ ಅಂತವರೇ ಸಿಗ್ತಾರೆ. ಸೊ ಇದು ಗೌಪ್ಯವಾದ ಮತದಾನ ಆದ ಕಾರಣ ನಿಮಗೆ ಯಾರ ಇಚ್ಛೆ ಇದೆ, ಯಾರನ್ನ ಆಯ್ಕೆ ಮಾಡಿದ್ರೆ ನೆಕ್ಸ್ಟ್ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ, ಅದೆಲ್ಲವನ್ನ ಮನದಟ್ಟು ಮಾಡಿಕೊಂಡು ಆಯ್ಕೆ ಮಾಡುವಂತಹ ಹಕ್ಕು ನಿಮ್ಮಲ್ಲಿರುವಂಥದ್ದು. ನೋಡಿ, ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಇದು ಚನ್ನಪಟ್ಟಣದ ಚಕ್ಕರೆ ಗ್ರಾಮದಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಯಿತು. ಸೊ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇದೆ. ನೀವು 6 ಗಂಟೆ ಬಿಟ್ಕೊಂಡು ನಾನು 6:05 ಬಂದ್ಕೊಂಡು ಮತದಾನ ಆಗಲ್ಲ, ಅಲ್ಲೇ ಗೇಟ್ ಹತ್ರ ನಿಂತ್ಕೊಂಡು ವಾಪಸ್ ಕಳಿಸ್ಕೊಡ್ತಾರೆ. 1 ನಿಮಿಷ ವಾಪಸ್ ಇರಲ್ಲ. ಅದಕ್ಕೆ ಬೇಗ ಬಂದು ಎಲ್ಲರೂ ಕೂಡ ಮತದಾನ ಮಾಡಬೇಕಾಗತ್ತೆ. ನೋಡೋಣ ಯಾರ್ಯಾರ ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಆಗಿದೆ ಅಂತ. ನಿಮ್ಮ ರಿಪಬ್ಲಿಕನ್ ಕೂಡ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ 8-9 ಗಂಟೆ ಹೊತ್ತಿಗೆ ಬರ್ತಾರೆ. ಯಾರ್ಯಾರ ಅಭ್ಯರ್ಥಿಗಳು ನಿಂತಿದ್ದಾರೆ, ಅವರ ಫ್ಯಾಮಿಲಿ ಅವರು, ಯಾವ್ಯಾವ ಕ್ಷೇತ್ರದ ಅಭ್ಯರ್ಥಿಗಳು ನಿಂತಿದ್ದಾರೆ, ಯಾವ್ಯಾವ ಪಕ್ಷದಿಂದ, ಅವರೆಲ್ಲರೂ ಕೂಡ ಒಂದು 9-10 ಗಂಟೆ ಹೊತ್ತಿಗೆ ಬರ್ತಾರೆ. ಒಂದಿಷ್ಟು ಜನ ಈ ಹಿಂದೆ ಒಂದಿತ್ತು ಅಂದ್ರೆ ಹೇಳಿದ್ರೆ ಈ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಟೋಟಲ್ 224 ಕ್ಷೇತ್ರದ ಎಲೆಕ್ಷನ್ ಮಾಡೋ ಹೊತ್ತಿಗೆ ಪಿಂಕ್ ಬೂತ್ ಅನ್ನು ಕೂಡ ಮಾಡ್ತಾರೆ, ಮಹಿಳಾ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ. ಆದ್ರೆ ಇದೀಗ ಉಪಚುನಾವಣಾ ಕದನ. ಸೊ ಅದನ್ನ ಮಾಡಿದ್ರು ಕೂಡ ಸ್ವಲ್ಪ ವೆಚ್ಚಗಳನ್ನ ಭರಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ. ಅದು ಟ್ಯಾಕ್ಸ್ ಕೊಟ್ಟದು ಕೂಡ ಸಾರ್ವಜನಿಕರು, ಅದು ಬೇಡ ಅಂತ ನಾರ್ಮಲ್ ಆಗಿ ಮತದಾನ ನಡೀತಾ ಇದೆ. ಆದ್ರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ನೀವು ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮತದಾನವನ್ನ ಚಲಾವಣೆ ಮಾಡ್ತಾ ಇದ್ದಾರೆ, ಮತದಾನ ಹಕ್ಕನ್ನ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಟೈಮ್ ಇದು ಅಂತ ರಾಜಕಾರಣಿಗಳಿಗೆ. ನಿಮ್ ಟೈಮ್ ಆಯ್ತು, ನಿನ್ನೆ ಸಂಜೆ ತನಕ ನಿಮ್ ಟೈಮು, ಆದ್ರೆ ಇವತ್ತಿನ ನಮ್ ಟೈಮು. ಸೊ ಇವತ್ತು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ
3.5 ವರ್ಷ ಇದೆ. ಸೊ 5 ವರ್ಷ ಇರುತ್ತೆ. ಆದ್ರೆ ಇದು ಉಪಚುನಾವಣೆ ಆದಂತ ಕಾರಣ ಮುಂದಿನ ಒಂದು 3.5 ವರ್ಷ ಅವರು ಕ್ಷೇತ್ರವನ್ನೇ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತಾರೆ, ನಿಮಗೆ ಕಷ್ಟಕ್ಕೆ ಸುಖಕ್ಕೆ ಸ್ಪಂದಿಸ್ತಾರ. ಒಳ್ಳೆ ಮಳೆ ಬಂತಪ್ಪ, ರೈತರು ಬೆಳೆದಿರುವಂತ ಬೆಳೆ ಹಾನಿ ಆಯ್ತು, ಕ್ಷೇತ್ರದ MLA ಹತ್ರ ಹೋದ್ರೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಅಲ್ಲಿ ಸೈಡಲ್ಲಿ ಕೂತ್ಕೋ ನೋಡೋಣ, ನೀವೇನೋ ಅರ್ಜಿ ಕೊಟ್ರೆ ತೆಗೆದು ಕಸಪಟ್ಟಿ ಹಾಕ್ತಾರ, ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ತಾರ, ಅಂತವರಿಗೆಲ್ಲ ಅವಕಾಶ ಇಲ್ಲ. ಇಲ್ಲಿ ನಿಮಗೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಮಾಡಿದ್ರೆ ಅಂತವರಿಗೆ ಅವಕಾಶ ಮಾಡುವಂತ ಒಂದು ಶಿಗ್ಗಾವಿಯಿಂದ ನಮ್ಮ ಪ್ರತಿನಿಧಿ ಮಾರುತಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಯಾವುದೋ ಒಳ್ಳೆ ಪೆಂಡಾಲ್ ಎಲ್ಲ ಹಾಕಿ ಮೋಸ್ಟ್ಲಿ ಪಿಂಕ್ ಬೂತ್ ಮುಂಭಾಗದಲ್ಲಿ ನಿಂತಿದ್ದೀರಿ ಅಂತ ಕಾಣುತ್ತೆ. ಅಲ್ಲಿ ನೀವು ಯಾವ ಮತಗಟ್ಟೆ ಹತ್ರ ಇದ್ದೀರಿ, ಅಲ್ಲಿ ಏನ್ ವಿಶೇಷತೆ ಇದೆ, ಜೊತೆಗೆ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ? ಮಾರುತಿ, ನನ್ನ ಧ್ವನಿ ಕೇಳ್ತಾ ಇದ್ರೆ ನೀವು ಯಾವ ಮತಗಟ್ಟೆ ಬಳಿ ಇದ್ರಿ, ಅಲ್ಲಿನ ವಿಶೇಷತೆ ಏನು, ಜೊತೆಗೆ ಅಲ್ಲಿ ಹೇಗಿದೆ ರೆಸ್ಪಾನ್ಸ್? ಮಾರುತಿ. ಎಸ್ ನಾಗೇಂದ್ರ ಬಾಬು, ಸದ್ಯ ನಾನು ಸರ್ಕಾರಿ ಗಂಡು ಮಕ್ಕಳ ಮಾದರಿಯ ಪ್ರಾಥಮಿಕ ಶಾಲೆ ಮುಂದಿದ್ದೇನೆ. ಇದು ಬಸವರಾಜ ಬೊಮ್ಮಾಯಿಯವರು ಮತದಾನ ಮಾಡುವಂತಹ ಕೇಂದ್ರ ಇದಾಗಿದ್ದು, ಕುಟುಂಬ ಸಮೇತವಾಗಿ ಪ್ರತಿ ಬಾರಿ ಚುನಾವಣೆ ಇದ್ದಾಗ 8 ಗಂಟೆಗೆ ಮೇಲೆ ಬಂದು ಮತದಾನ ಮಾಡ್ತಾರೆ. ಅದರಲ್ಲೂ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಒಬ್ಬ ಕುರುಬ ಸಮುದಾಯದ ಹಿರಿಯ ಮುಖಂಡನನ್ನು ಕರೆತಂದು ಈಗ ಪೂಜೆ ಮಾಡಿಸಿ ಮತದಾನ ಪ್ರಥಮವಾಗಿ ಮಾಡಿಸಿರುವಂಥದ್ದು. ಅಂದರೆ ಕುರುಬರ ಬೋಣಿಗೆ ಆದರೆ ಸಂಪೂರ್ಣವಾಗಿ ಮತದಾನ ಹೆಚ್ಚಾಗುತ್ತೆ ಅನ್ನೋದು ಪ್ರತೀತಿಯನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಸದ್ಯ ನಾನು ಇಲ್ಲಿ ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬಿಸಿಲು ತುಂಬ ಬಿಸಿಲಾಗುವಂಥ ವ್ಯವಸ್ಥೆ ಕಂಡು ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಜನರಿಗೆ ಕೂಡಲಿಕ್ಕೆ ಕುರ್ಚಿಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಪೆಂಡಲ್ನ ವ್ಯವಸ್ಥೆ ಮಾಡಿದ್ದಾರೆ. ಸರ್ಕಾರವೇ ಬಂದು ಶಿಗ್ಗಾಂವ್ನಲ್ಲಿ ಬಿಡ್ಬಿಟ್ಟಿತ್ತು. ಇನ್ನು ಜಾರಕಿಹೊಳಿ ಅವರಂತೂ ಸಿಕ್ಕಾಪಟ್ಟೆ ರಣತಂತ್ರಗಳನ್ನು ಮಾಡಿದ್ರು. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಕಾರ್ಯತಂತ್ರಗಳನ್ನು ಮಾಡಿದ್ರು. ಕಾರ್ಯತಂತ್ರಕ್ಕೆ ಪ್ರತಿತಂತ್ರವಾಗಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾಕಷ್ಟು ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಯಾರಾಗ್ತಾರೆ ಮುಂದಿನ ಅಧಿಪತಿ ಶಿಗ್ಗಾಂವಿಗೆ ಅನ್ನೋದನ್ನ ಜನರ ಕೈಗೆ ತೀರ್ಪನ್ನು ಕೊಟ್ಟಿರುವಂಥದ್ದು. ಸದ್ಯ ಜನರು ನಿಧಾನವಾಗಾದರೂ ಬಿರುಸಿನಲ್ಲಿ ಬಂದು ಮತದಾನ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ರೀತಿಯ ಸಮಸ್ಯೆ, ಯಾವುದೇ ರೀತಿಯ ಅವಘಡ ಆಗದಂತೆ, ಸಮಸ್ಯೆಗಳಾಗದಂತೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಂಗವಿಕಲರುಗಳು ಬಂದರೆ ಅವರಿಗೆ ಚೇರ್ಗಳ ವ್ಯವಸ್ಥೆ ಆಗಿರ್ಬೋದು. ಹೆಚ್ಚು ಬೆಳಗಿಂದ ನೋಡ್ತಾ ಇದ್ದೆ ನಾನು ಕೂಡ ಈ ಒಂದು ಶಾಲೆಯಲ್ಲಿ ವಯಸ್ಕರಾಗಿರ್ಬೋದು, ಮತ್ತೆ ಅಂದರೆ ವೃದ್ಧರಾಗಿರ್ಬೋದು ಮತ್ತು ಅಂಗವಿಕಲರು ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ಸದ್ಯ ನಾನೀಗ ತೋರಿಸ್ತಾ ಹೋಗ್ತೀನಿ, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಹೆಚ್ಚು ಮುಸ್ಲಿಂ ಮಹಿಳೆಯರೇ ಕಾಣಸಿಗ್ತಾ ಇರುವಂಥದ್ದು. ಬೆಳಗ್ಗೆಯಿಂದ ನೋಡ್ತಾ ಇರ್ಬೋದು, ಹೆಚ್ಚು ಮುಸ್ಲಿಂ ಮಹಿಳೆಯರೇ ಕಾಣಸಿಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಅದರಲ್ಲೂ ಕೂಡ ವಯಸ್ಸು ಅಂದರೆ 60ರ ನಂತರ ಏನಿದ್ದಾರೆ ಅಂತಹ ವಯೋವೃದ್ಧರೇ ಹೆಚ್ಚಾಗಿ ಕಂಡು ಬರ್ತಾ ಇರುವಂಥದ್ದು. ಏನು ಸರತಿ ಸಾಲಲ್ಲಿ ನಿಂತ್ಕೊಂಡು ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು ಅಂತ ಹೇಳಿ ಈಗ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಹೆಚ್ಚು ಬಿಸಿಲಾದರೆ ಅವರಿಗೆ ಬಿಸಿಲಾಗಬಾರ್ದು ಅಥವಾ ಕುರ್ಲಿಕ್ಕೆ ಜಾಗ ಬೇಕು ಅಂತ ಹೇಳಿ ಸದ್ಯ ಇಲ್ಲಿ ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು, ಪೆಂಡಲನ್ನು ಕೂಡ ಹಾಕಲಾಗಿದೆ. ಸಂಪೂರ್ಣವಾಗಿ ಏನು ಅಂದರೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಸದ್ಯ ಇದೀಗ ಮತದಾನ ಪ್ರಕ್ರಿಯೆ ಮಂದಗತಿಯಲ್ಲಿ ಸಾಗ್ತಾ ಇರುವಂಥ ಸದ್ಯಕ್ಕೆ. ಆದರೂ ಜನ ಬರ್ತಾ ಇದ್ದಾರೆ. ಈ ಸಮಯ 7:15 ಆಯಿತು. ಈಗ ಬಸವರಾಜ ಬೊಮ್ಮಾಯಿ ಅವರು ಕೂಡ 8 ಗಂಟೆ ನಂತರ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಮತದಾನ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಸದ್ಯ ಇಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಲಾಗಿದ್ದು, ವಿಶೇಷವಾಗಿ ವಯೋವೃದ್ಧರು ಹೆಚ್ಚು ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕುರುಬರನ್ನೇ ಮೊದಲು ಪೂಜೆ ಮಾಡಿಸಿ ಈಗ ಮತದಾನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನಾಗೇಂದ್ರ ಬಾಬು, ಒಂದು ರೀತಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಆಯ್ತು ಶಿಗ್ಗಾವಿಯಲ್ಲಿ. ಶಿಗ್ಗಾವಿ ಅಷ್ಟೇ ಅಲ್ಲ, ಸಂಡೂರು, ಅದೇ ರೀತಿಯಾಗಿ ಚನ್ನಪಟ್ಟಣ, ಇಲ್ಲೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನೊಂದು 14 ನಿಮಿಷ ಆದರೆ 1 ಗಂಟೆಯಲ್ಲಿ ಎಷ್ಟು ಶೇಕಡಾವಾರು ಮತದಾನ ಆಗಿದೆ ಅನ್ನೋ ಒಂದು ಪರ್ಸೆಂಟೇಜ್ ಸಿಗುತ್ತೆ. ಆ ಪರ್ಸೆಂಟೇಜ್ ಬಳಿಕ ಲೆಕ್ಕಾಚಾರಗಳು ಜೋರಾಗ್ತಾ ಹೋಗುತ್ತೆ. ಯಾವಾಗಲೂ ಕೂಡ ಈ ಪರ್ಸೆಂಟೇಜ್ ಎಷ್ಟು ವೋಟ್ ಪರ್ಸೆಂಟೇಜ್ ಆಗಿದೆ ಅಂತಂತಂದ್ರೆ ಅದ್ರ ಮೇಲೆ ಅವರು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಓ, ಇಷ್ಟು ಪರ್ಸೆಂಟೇಜ್ ವೋಟ್ ಆಗಿದ್ಯಾ, ಓಕೆ ಅಂತ ಲೆಕ್ಕಾಚಾರಗಳು.